ಗಡಿ ದಾಟಿರುವ ಪಿಜ್ಜಾ ಮಂಚೂರಿ ಮಸಾಲೆ. ಇವತ್ತಿನ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಸುಶಾಂತ್ ಮಾದ್ರೆ ಹೊಸಳ್ಳಿ. ಅಡುಗೆಯನ್ನು ನಾವು ಅವರು ಯಾರಾದರೂ ಮಾಡಲೇಬೇಕು, ಆಗ ಮಾತ್ರ ನಮ್ಮ ಹೊಟ್ಟೆ ತುಂಬುತ್ತದೆ. ಇದನ್ನು ಕೆಲವರು ಅಡುಗೆ ಎಂದು ತಪ್ಪಾಗಿ ಬರೆಯುತ್ತಾರೆ. ಅದನ್ನು ಗ್ರಾಮ್ಯ ಎಂದುಕೊಂಡರೂ ತಪ್ಪೇ. ಏಕೆಂದರೆ ಬೇರೆ ಭಾಷೆಯಿಂದ ಬಂದ ಶಬ್ದವಾದರೆ ಅದನ್ನು ತದ್ಭವ ಎಂದುಕೊಳ್ಳಬಹುದು. ಅಡುಗೆ ಕನ್ನಡದ್ದೇ ಶಬ್ದ. ಅಟ್ಟು ಅಡು ಸಹಜವಾಗಿಯೇ ಅಡುಗೆಯಾಗಿದೆ. ಅಡುಗೆ ಮಾಡಿ ಅಟ್ಟಣಿಗೆಯಲ್ಲಿ ಇಲ್ಲವೇ ಮೇಲೆ ಇಡುತ್ತಾರೆಯೇ ಹೊರತು ಅಡಿಗೆ ಯಾರೂ ಇಡುವುದಿಲ್ಲ. ಅಡುಗೆ ಯಾರು ಬೇಕಾದರೂ ಮಾಡಬಹುದು. ಅದಕ್ಕೆ 3 ವಿಷಯ ತಿಳಿದಿರಬೇಕು. 1, ಯಾವ ವಸ್ತುವನ್ನು ಎಷ್ಟು ಬೇಯಿಸಬೇಕು ಎಂದು ತಿಳಿದಿರಬೇಕು. 2, ನೀರು, ಉಪ್ಪು, ಖಾರ ಮತ್ತು ಮಸಾಲೆ ಎಷ್ಟು ಹಾಕಬೇಕು ಎಂದು ತಿಳಿದಿರಬೇಕು. ಇನ್ನು 3ನೇದಾಗಿ ಹುಳಿ, ಎಣ್ಣೆ, ಇಂಗಿನಂಥವನ್ನು ಹಾಕಬೇಕೇ ಬೇಡವೇ ಎಂದು ತಿಳಿದಿರಬೇಕು. ಇಷ್ಟು ತಿಳಿದುಕೊಂಡರೆ ಅಡುಗೆ ಯಾರು ಬೇಕಾದರೂ ಮಾಡಬಹುದು. ಆದರೆ ಅದು ರುಚಿಯಾಗಿರುತ್ತದೆಯೇ ಎನ್ನುವುದು ಪ್ರಶ್ನೆ. ಏಕೆಂದರೆ ಅಡುಗೆಯು ರುಚಿಗಟ್ಟಾಗಿ ಬರಲು ಅಡುಗೆ ಮಾಡುವ ಹದ ತಿಳಿದಿರಬೇಕು. ಮೇಲಿನ 3ರಿಂದ ಅಡುಗೆಯ ಹದ ತಿಳಿದಿರುವುದಿಲ್ಲ. ಅದು ಅನುಭವದಿಂದ ಮಾತ್ರ ಬರುತ್ತದೆ. ರುಚಿಯು ನಮಗೆ ಹೇಗೆ ತಿಳಿಯುತ್ತದೆ? ಅದಕ್ಕೆ ನಮ್ಮ ನಾಲಗೆಯ ಮೇಲೆ ರುಚಿ ಅರಿಯುವ ರುಚಿ ಮುಗ್ಗುಗಳು ಇರುತ್ತವೆ. ಕಹಿಯನ್ನು ರುಚಿಸುತ್ತದೆ ನಾಲಗೆಯ ಹಿಂಭಾಗ. ಹುಳಿಯನ್ನು ಅರಿಯುತ್ತದೆ ನಾಲಗೆಯ ಮಧ್ಯಭಾಗದ ಆಚೀಚೆಯ ಅಂಚುಗಳು. ಮಧ್ಯಭಾಗದ ವಿಶೇಷ ಭಾಗವು ಉಮಾಮಿ, ಅಂದರೆ ಸಿಹಿ, ಹುಳಿ, ಉಪ್ಪು, ಕಹಿ ಸೇರಿದಂತಹ ಮಿಶ್ರ ರುಚಿಯನ್ನು ಗುರುತಿಸುತ್ತದೆ. ನಾಲಿಗೆಯ ಎದುರು ತುದಿಯು ಉಪ್ಪಿಗಿಂತ ರುಚಿ ಇಲ್ಲ ಎಂದು ಹೇಳುತ್ತದೆ. ಉಪ್ಪು ಮತ್ತು ಉಮಾಮಿ ರುಚಿ ಭಾಗಗಳ ನಡುವಿನ ತುಸು ಭಾಗವು ಸಿಹಿಯನ್ನು ಆಸ್ವಾದಿಸುವುದಾಗಿದೆ. ಈ ನಾಲಿಗೆ ಭಾಗಗಳ ರುಚಿ ಮೊಗ್ಗುಗಳಿಗೆ ಆಯಾ ರುಚಿಯ ಆಹಾರಗಳು ತಾಕಿದಾಗ ಅದರ ಮಿದುಳು ನರ ಸಂಪರ್ಕ ಹಾದಿಯು ರುಚಿಯನ್ನು ಅರಿಯುತ್ತದೆ. ಹಾಗೆಯೇ ತಿಳಿಯುತ್ತಲೇ ಆ ಆಹಾರವು ನಾಲಿಗೆಯ ಯಾವ ಭಾಗಕ್ಕೆ ತಾಕಿದರೂ ಅದೇ ರುಚಿಯನ್ನು ನೀಡುತ್ತದೆ. ಉಪ್ಪು ಅತಿಯಾದರೂ ತಿನ್ನಲಾಗದು. ಹಾಗೆಯೇ ಉಪ್ಪು ಹಾಕದೆ ಬಹುತೇಕರು ತಿನ್ನಲಾರರು. ಅಂತೆ ಸಪ್ಪೆ ಎನ್ನುತ್ತಾರೆ. ಅದಕ್ಕೆ ಕಾರಣ ರುಚಿಯು ಒಂದು ಹದದಲ್ಲಿದ್ದರೆ ಮಾತ್ರ ಅದನ್ನು ನಮಗೆ ಇಷ್ಟದ ರುಚಿ ಎನಿಸುತ್ತದೆ. ಅದು ಕೆಲವರ ಮಟ್ಟಿಗೆ ವಿಭಿನ್ನವೂ ಆಗಿರಬಹುದು. ಅದಕ್ಕೆ ಕಾರಣ ಅವರು ಬೆಳೆದು ಬಂದ, ಅರಗಿಸಿಕೊಂಡು ಬಂದ, ಅವರಿಗೆ ಲಭ್ಯವಿರುವ ವಸ್ತುಗಳನ್ನು ಅವಲಂಬಿಸಿ ಆ ರುಚಿ ಭಾವವು ಇರುತ್ತವೆ. ಅಂದರೆ ಯಾವುದೇ ರುಚಿ ಇಲ್ಲವೇ ಮಿಶ್ರ ರುಚಿ ಇದ್ದರೂ ಅದು ಸವಿರುಚಿ ಎನಿಸಲು ಅನುಭವದಡುಗೆಯ ಮಾಡುವವರೇ ಬೇಕಾಗುತ್ತದೆ. ಅದನ್ನು ಅಡುಗೆಯವರು ಹಾಡುತ್ತಾ ಹಾಡುತ್ತಾ ರಾಗ ಎನ್ನುವಂತೆ ಒಲೆ ಊದುತ್ತಾ ರುಚಿ ಎಂದು ಅರಿತುಕೊಳ್ಳುತ್ತಾರೆ. ಜಗತ್ತು ಹೆಣ್ಣನ್ನು ಶೋಷಣೆ ಮಾಡುವುದರಲ್ಲೂ ಅಡುಗೆಯ ಪಾತ್ರವಿದೆ. ಅದನ್ನು ಸಮಾಜದಲ್ಲಿ ಹಾಸುಹೊಕ್ಕಾಗಿಸಿದ್ದಾರೆ. ಹಾಗಾಗಿ ಹೆತ್ತವರು ಕೂಡ ಗಂಡು ಮಕ್ಕಳಾದರೆ ಆಟಿಕೆಗೆ ಪಿಸ್ತೂಲು ತರಿಸಿಕೊಡುತ್ತಾರೆ. ಹೆಣ್ಣು ಮಕ್ಕಳಾದರೆ ಆಟಿಕೆಗಾಗಿ ಅಡುಗೆ ಆಟದ ಸಾಮಾನು ತಂದುಕೊಡುತ್ತಾರೆ. ಹಬ್ಬದ ದಿನ ಪುರುಸೊತ್ತಿಲ್ಲದೆ ಅಡುಗೆ ಮಾಡಿ ಹೆಣ್ಣು ಕೊನೆಗೆ ಊಟ ಮಾಡಬೇಕಾದ ವ್ಯವಸ್ಥೆ ನಮ್ಮದು. ಸದ್ಯ ಹಿಂದಿನ ಕಾಲದ ಮುಚ್ಚಿಗೆ ಅಡುಗೆ ಕೋಣೆಗಳು ಮರೆಯಾಗಿ ಹೊಸ ತೆರೆದ ಅಡುಗೆ ಮನೆಗಳು ಕೂಡ ಈಗ ಬಂದಿದೆ. ಹಾಗೆಯೇ ಬಹುತೇಕ ಹಿಂದಿನ ಕಾಲದ ಒಲೆ ಊದುವ ಕರ್ಮವು ತಪ್ಪಿ ಹೊಗೆರಹಿತ ಅಡುಗೆ ಮನೆಗಳು ಈಗೆಲ್ಲ ಸಾಮಾನ್ಯ. ಹಾಗೆಯೇ ಅಡುಗೆ ಸುಲಭ ಮಾಡುವ ಸಾಕಷ್ಟು ಆಧುನಿಕ ಪರಿಕರಗಳು ಕೂಡ ಇಂದು ಲಭ್ಯವಿದೆ. ಅಡುಗೆಯಲ್ಲೂ ಕೂಡ ರಾಜಕೀಯ ಇದೆ. ಸಂಬಳವಿಲ್ಲದೆ ಮನೆಯಲ್ಲಿ ಅಡುಗೆ ಮಾಡಲು ಹೆಣ್ಣು ಮಕ್ಕಳು, ಸಂಬಳ ಬರುವ ಹೋಟೆಲ್, ಕ್ಯಾಟ್ರಿಂಗ್ ಮೊದಲಾದಕ್ಕೆ ಅಡುಗೆ ಮಾಡಲು ಗಂಡಸರು. ಈ ವ್ಯವಸ್ಥೆ ಕೂಡ ಈಗೀಗ ಸ್ವಲ್ಪ ಬದಲಾಗುತ್ತಿದೆ. ಇದನ್ನು ಪುರಾಣದಿಂದಲೇ ಆರಂಭಿಸಲಾಗಿದೆ. ಮುಖ್ಯವಾಗಿ ಭೀಮ ಮತ್ತು ನಳ ಚಕ್ರವರ್ತಿಗಳು ವಿರಾಟನಲ್ಲಿ ಮತ್ತು ಋತುಪರ್ಣನಲ್ಲಿ ಸಂಬಳದ ಅಡುಗೆ ಮುಖ್ಯರಾಗಿದ್ದರು. ನಳಪಾಕವನ್ನು ಒಂದು ಕುಟುಂಬಕ್ಕೆ ಎಂದು, ಭೀಮಪಾಕವನ್ನು ದೊಡ್ಡ ಸಭೆಗೆ ಎಂದು ವ್ಯಾಖ್ಯಾನ ಮಾಡುತ್ತಾರೆ. ಆದರೆ ನಳ ಕೂಡ ಅರಸನ ಅರಮನೆಯ ಪಾಕಶಾಲೆಯ ಮುಖ್ಯಸ್ಥನಾಗಿದ್ದ. ಪಾಕದರ್ಪಣಂ ಎಂಬ ಪುಸ್ತಕವನ್ನು ನಳ ಚಕ್ರವರ್ತಿ ಬರೆದುದು ಎಂದು ಹೇಳಲಾಗುತ್ತದೆ. ನಳನ ಕಾಲವನ್ನು ಪುರಾಣಕ್ಕೆ ಒಯ್ದರೆ ಆಗ ಸಂಸ್ಕೃತಕ್ಕೆ ಬಿಡಿ, ಭಾರತದಲ್ಲೇ ಲಿಪಿ ಬಳಕೆ ಇದ್ದಂತೆ ಕಂಡುಬರುವುದಿಲ್ಲ. ನಮಗೆ ಯಾವುದೇ ಲಿಪಿಯ ಆಧಾರ ಸಿಕ್ಕಿಲ್ಲ. ಹಾಗೆ ನೋಡಿದರೆ ವೇದಗಳಲ್ಲಿ ಕೂಡ ಕೆಲವು ಅಡುಗೆಗಳ ಬಗೆಗೆ ಹೇಳಲಾಗಿದೆ. ಅಲ್ಲದೆ ಯಜ್ಞಗಳನ್ನು ಫ್ರೈ ಮಾಡುವ ಒಂದು ವಿಧಾನ ಎಂದು ವಿಮರ್ಶೆ ಮಾಡುವವರು ಇದ್ದಾರೆ. ಇಂದು ಅಡುಗೆಗಳು ಲೋಕದ ಗಡಿಗಳನ್ನೆಲ್ಲ ದಾಟಿ ವ್ಯಾಪಿಸಿವೆ. ಚೀನಾದ ಫ್ರೈಡ್ ರೈಸ್, ಗೋಬಿ ಮಂಚೂರಿ, ಇಟಲಿಯ ಪಾಸ್ತಾ ಮತ್ತು ಪಿಜ್ಜಾ, ಭಾರತದ ಮಸಾಲೆ ದೋಸೆ ಇತ್ಯಾದಿಗಳು ಇಂದು ಜಗತ್ತಿನ ಎಲ್ಲ ಕಡೆ ಸಿಗುತ್ತವೆ. ಹಾಗಾಗಿ ಅರೇಬಿಯನ್ ಫುಡ್, ಬುಡಕಟ್ಟು ಆಹಾರ ಇತ್ಯಾದಿಗಳು ಸಹ ಗಡಿ ದಾಟಿವೆ. ಅದೇ ರೀತಿ ಶಬ್ದಗಳು ಕೂಡ ಗಡಿ ದಾಟಿರುವುದು ಕಂಡುಬರುತ್ತದೆ. ರೊಟೇಟ್, ರೋಟ, ರೊಟ್ಟಿ ಎಂಬುದು ಮೂಲದಲ್ಲೇ ಇಲ್ಲಿ ಇತ್ತು ಎಂದು ಹೇಳಲು ಆಧಾರ ಸಾಲವು. ಪುಲಾವು ಫಲವಾಗಿ ಪರ್ಷಿಯಾ ಕಡೆಯಿಂದ ಬಂದಿದೆ.
ಭಾರತದಲ್ಲಿ ಬೇಯಿಸುವ ಮತ್ತು ಹುಯ್ಯುವ ಹಾಗೂ ಕೆಲವೊಮ್ಮೆ ಹುರಿಯುವ ಆಹಾರ ಪದಾರ್ಥಗಳು ಮಾತ್ರ ಬಳಕೆಯಲ್ಲಿದ್ದುವು ಎನ್ನುವುದು ಹೆಚ್ಚು ವಾಸ್ತವವಾಗಿರುತ್ತದೆ. ಯುರೋಪಿನಲ್ಲಿ ಖಾರದ ವಸ್ತುಗಳ ಬೆಳೆ ಇರಲಿಲ್ಲ. ಹಾಗೆಯೇ ಮಂಜು ಪ್ರದೇಶವಾದುದರಿಂದ ಉಪ್ಪು ಕೂಡ ಸುಲಭದಲ್ಲಿ ಲಭ್ಯವಿರಲಿಲ್ಲ. ಹಾಗಾಗಿ ಅವರು ಸಾಲ್ಟ್ ಅಂಡ್ ಪೆಪ್ಪರ್ ಅನ್ನು ಕಾಯ್ದಿಟ್ಟುಕೊಂಡು ಆಹಾರಕ್ಕೆ ಮಿತವಾಗಿ ಚಿಮುಕಿಸಿ ತಿನ್ನುತ್ತಿದ್ದರು. ಭಾರತದ ಕಪ್ಪು ಚಿನ್ನ ಎನ್ನಲಾದ ಕಾಳು ಮೆಣಸು ಅರಸಿಯೇ ಯುರೋಪಿನವರು ಭಾರತಕ್ಕೆ ಕಡಲ ಹಾದಿ ಹುಡುಕಿದರು ಎನ್ನುವುದನ್ನು ಮರೆಯುವಂತಿಲ್ಲ. ಹಾಗೆಯೇ ಅವರು ತೆಂಕಣ ಅಮೆರಿಕದಿಂದ ಮೆಣಸಿನಕಾಯಿಯನ್ನು ಇಲ್ಲಿಗೆಲ್ಲ ಪರಿಚಯಿಸಿದರು. ತೆಂಗು ಸಾಕಷ್ಟು ಇರುವ ನಾವು ಅಡುಗೆಯಲ್ಲಿ ತೆಂಗು ತಪ್ಪಿಸುವುದಿಲ್ಲ. ಅದು ಕಷ್ಟ ಎನ್ನುವಲ್ಲಿ ಅದರ ಬದಲಿಗೆ ಹುಚ್ಚೆಳ್ಳು, ಗುರೆಳ್ಳು ಮಾದರಿಯನ್ನು ಬಳಸುತ್ತಾರೆ. ಹಾಗೆಯೇ ಯುರೋಪಿಯನರ ಆಲಿವ್ ಎಣ್ಣೆ, ಉತ್ತರ ಭಾರತದವರ ಸಾಸಿವೆ ಎಣ್ಣೆ, ಆಫ್ರಿಕಾದವರ ತಾಳೆ ಎಣ್ಣೆ, ಮಧ್ಯ ಭಾರತದವರ ಕಡಲೆ ಎಣ್ಣೆ, ನಮ್ಮ ತೆಂಗಿನ ಎಣ್ಣೆ, ತಂಡ್ರ ಮೊದಲಾದೆಡೆಯ ಪ್ರಾಣಿಗಳ ಕೊಬ್ಬು ಬಳಕೆ ಕೂಡ ಪ್ರಾದೇಶಿಕವಾದವುಗಳು. ಈಗ ಅವೆಲ್ಲ ಸೂರ್ಯಕಾಂತಿ ಎಣ್ಣೆ, ಪಾಮಾಯಿಲ್ ತಾಳೆ ಎಣ್ಣೆಯತ್ತ ಮುಖ ಮಾಡಿವೆ. ಅಡುಗೆ ಮತ್ತು ಉಣ್ಣುವ ತಿನ್ನುವ ಆಸಕ್ತಿಗಳು ಕೂಡ ಈಗ ಪಕ್ಷಾಂತರ, ಮತಾಂತರಗೊಂಡಿವೆ. ಇದು ಇವತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವಿ4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.